ರಾಜ್ಯದಲ್ಲಿ ಇವತ್ತು ಅನೈತಿಕ ಸಂವಿಧಾನ ವಿರೋಧಿ ಸರ್ಕಾರ ಇದೆ. ನಿನ್ನೆ DK ಶಿವಕುಮಾರ್ ಹೇಳಿಕೆಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ 4% ಕೊಟ್ಟಿರೋದು ಸಂವಿಧಾನದಲ್ಲಿ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸಂವಿಧಾನ ತಿದ್ದುಪಡಿಯನ್ನು ಕೂಡ ತರ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚೆ, ರಾಹುಲ್ ಗಾಂಧಿ ಚುನಾವಣೆಗಿಂತ ಮುಂಚೆ ಬಿಜೆಪಿಯವರು ಸಂವಿಧಾನ ತಿದ್ದುಪಡಿ ತರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಈ ಇಡೀ ಸಂವಿಧಾನದ ಮೂಲ ಉದ್ದೇಶವನ್ನೇ ಬದಲಾವಣೆ ಮಾಡೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಇವತ್ತು ಸಂವಿಧಾನ ವಿರೋಧವಾಗಿರುವಂಥದ್ದು ಗೊತ್ತಿದ್ರು ಕಾನೂನು ಮಾಡ್ತಾರಂದ್ರೆ, ಸಂವಿಧಾನ ವಿರೋಧಿ ಒಂದು ಸರ್ಕಾರ ಇದ್ದರೆ ಅದರ ಮೇಲೆ ಪ್ರಮಾಣ ವಚನ ತಗೊಂಡು ಅದರ ವಿರುದ್ಧ ಮಾಡಿದಾಗ ಅವ್ರಿಗೆ ನೈತಿಕ ಇಲ್ಲ. ಕೂಡಲೇ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕು. ಅಂಬೇಡ್ಕರ್ ವಿಚಾರದಲ್ಲಿಯೂ ಕೂಡ ಭಾಳ ಸ್ಪಷ್ಟವಾಗಿ ರಿಲಿಜಿಯಸ್ ರಿಸರ್ವೇಷನ್ ಇರಕೂಡದು ಅಂತ ಅಂಬೇಡ್ಕರ್ ಹೇಳಿದರೆ, ಅದರ ವಿರುದ್ಧ ಇವರು ಮತ್ತೆ ತಿದ್ದುಪಡಿ ತರ್ತೇವೆ ಅಂತ ಅದು ಖಂಡಿತವಾಗಿಯೂ ಅಂಬೇಡ್ಕರ್ ವಿಚಾರಕ್ಕೂ ಕೂಡ ವಿರೋಧ ಇದ್ದಾರೆ. ಸಂವಿಧಾನ ವಿರೋಧಿ, ಅಂಬೇಡ್ಕರ್ ವಿರೋಧಿ ಸರ್ಕಾರ ಎಷ್ಟು ಬೇಗ ತಗೊಳ್ತಿತ್ತು ಅಷ್ಟು ಬೇಗ. ಮಧ್ಯಾಹ್ನ ಮೇಲೆ ಮತ್ತೆ ಕಲಾಪ ಆರಂಭ ಆಗ್ತಿದೆ. ಬೆಳಿಗ್ಗೆಲೂ ಕೂಡ ಗದ್ದಲಾಗಿತ್ತು ಸರ್. ಇಡೀ ಭಾರತ ದೇಶ ಇವತ್ತು ಆತಂಕಗೊಂಡಿದೆ. ತುಷ್ಟೀಕರಣದ ರಾಜಕಾರಣ ಪರಾಕ್ಷತೆ ಮುಟ್ಟಿದೆ. ಯಾವ ಮಟ್ಟಕ್ಕೆ ದೇಶವನ್ನು ವಿಭಜಿಸುವ ಮಟ್ಟಕ್ಕೆ ತುಷ್ಟೀಕರಣ ಮಾಡಿದರೆ ಇದು ನಿಜವಾಗ್ಲೂ ಕೂಡ ಆಡಳಿತ ಮಾಡುವಂಥವ್ರು ಸಂವಿಧಾನದ ಪೀಠದಲ್ಲಿದ್ದವರಿಗೆ ಇದು ನ್ಯಾಯನ. ಇದು ಖಂಡಿತವಾಗಿಯೂ ರಾಜೀನಾಮೆ ಕೊಡಬೇಕು.